ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಮ ಮಂದಿರ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಉದ್ಘಾಟನೆ ದಿನಾಂಕ ಹತ್ತಿರ ಬರ್ತಾ ಬರ್ತಾ ಫೈಟ್ ಜಾಸ್ತಿ ಆಗ್ತಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗ್ತಾ ಇದೆ ರಾಮ ಮಂದಿರ ಫೈಟ್. ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರಲ್ಲ, ಅದಕ್ಕೆ ಪ್ರತಾಪ್ ಸಿಂಹ ಅವರು ವ್ಯಂಗ್ಯ ಮಾಡಿದ್ದಾರೆ. ಸಂಪುಟ ಸಚಿವರ ಜೊತೆ ಹೋಗಿ ಸಿಎಂ ಪ್ರಾಯಶ್ಚಿತ ಮಾಡಿಕೊಳ್ಳಿ ಹೀಗಂತ ಕಾಂಗ್ರೆಸ್ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಇಂಥ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕೇನ್ರಿ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ಸಚಿವ KN ರಾಜಣ್ಣ ರಾಮ ಮಂದಿರದ ವಿಚಾರದಲ್ಲಿ ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನವರು ದಲಿತ ಕಾರ್ಡ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ದಲಿತ ಅರ್ಚಕರನ್ನ ನೇಮಕ ಮಾಡಿದ್ದಾರೆ. ತರಬೇತಿ ತಗೋತಾ ಇದ್ದಾರೆ ಈಗಾಗಲೇ ಅವರು. ಅದು ಗೊತ್ತಿಲ್ಲ ರಾಜಣ್ಣ ಅವರಿಗೆ. ಮೊದಲು ರಾಮ ಮಂದಿರಕ್ಕೆ ದಲಿತರನ್ನ ಬಿಡಲು ಹೇಳಿ ದಲಿತರನ್ನ ಬಿಡಲ್ಲ ಅಂತ ಯಾರು ಘೋಷಣೆ ಮಾಡಿದ್ದಾರೆ? ಯಾರು ಅನೌನ್ಸ್ ಮಾಡಿಲ್ಲ ಇಲ್ಲಿ ತನಕ. ಇವೆಲ್ಲ ಸುಮ್ಮನೆ ಇವರು ವಿಚಾರಗಳನ್ನ ಕೆದಕೋದು. ನಾವೇನು BJPಗೆ ಹಿಂದುತ್ವದ ಗುತ್ತಿಗೆ ನೀಡಿದೀವಾ? ನಾವು ಹಿಂದೂಗಳಲ್ಲದೆ ಮತ್ತೇನು ಅಂತ ಸಚಿವ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಕೃಷ್ಣ ಅಡ್ವಾಣಿಯವರಿಂದ ಮೋದಿಜಿವರೆಗೂ ಪ್ರತಿ ಹಂತದಲ್ಲೂ ಕೂಡ BJPಯ ನಾಯಕರು ಲೀಡರ್ಗಳದ್ದು ಪಾತ್ರ ಬಹಳ ದೊಡ್ಡದಿದೆ. ಕಾಂಗ್ರೆಸ್ಸಿಗೆ ಸಹಜವಾಗಿ ಈ ರಾಮ ಜನ್ಮಭೂಮಿ ನಿರ್ಮಾಣದಲ್ಲಿ ತಂದೇನೂ ಪಾತ್ರ ಇಲ್ಲ. ತಾನೇನಿದ್ರು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ಜಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ತಾನು ಅನ್ನೋ ಅಪರಾಧಿ ಪ್ರಜ್ಞೆ, ಒಂಥರ ಗಿಲ್ಟ್ ಫೀಲಿಂಗ್ ಅವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಆ ಒಂದು ಅಪರಾಧಿ ಪ್ರಜ್ಞೆಯಿಂದ ದೂರ ಉಳಿತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಅವರ ಆ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಸಂಗತಿಯಾಗಿದೆ. ನಾನೇನು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗಿಲ್ಲ. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವ ಆಧಾರ ಇಲ್ಲ. ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೂ ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಕ್ಕಾಗಿ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ, ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ. ಈಗ ಯಾವುದೇ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಬೇಕಲ್ವೇನ್ರಿ? ಯಾರು ಅರ್ಧಂಬರ್ಧ ಕಟ್ಟರೆ ಮನೆಗೆ ಹೋಗಿ ಗ್ರೂಪ್ ಪ್ರವೇಶ ಮಾಡ್ತಾರೇನ್ರಿ? ಮಾಡ್ತಾರಾ? ಇನ್ನು ಗರ್ಭಗುಡಿನೇ ಮುಗಿಸಿಲ್ಲ, ಆಗಲೇ ಹೋಗಿ ಇವ್ರು ಚುನಾವಣೆ ದೃಷ್ಟಿಯಿಂದ ಹೊರಗಡೆ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರೆ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇವ್ರು ಚುನಾವಣೆ ದೃಷ್ಟಿ ಇಟ್ಕೊಂಡು ಇನ್ನೂ 2 ವರ್ಷ ಕೆಲಸ ಮಾಡ್ಬೇಕಂತ ಅದು ಮುಗಿಬೇಕಾದ್ರೆ ಚುನಾವಣೆ ದೃಷ್ಟಿಯಿಂದ ಈಗಲೇ ಉದ್ಘಾಟನೆ ಮಾಡಕ್ಕೆ ಹೊಂಟವ್ರೆ ಅಂತಂದರೆ ಅದು ರಾಜಕೀಯವಾಗಿ ಮಾಡ್ತಾವ್ರೆ, ಯಾವ ಉದ್ದೇಶಕ್ಕೆ ಮಾಡ್ತಾವ್ರೆ? ಗರ್ಭಗುಡಿನ ಇನ್ನೂ ಮುಗಿದಿಲ್ಲ ರೀ. ಶ್ರೀರಾಮನ್ನ ಯಾವ ಥರ ಇಡಬೇಕು ಅಂತ ನೀವೇ ತೋರಿಸ್ತಾ ಇದ್ದೀರಾ ಮಾಧ್ಯಮದಲ್ಲಿ. ಇನ್ನೂ ತೀರ್ಮಾನನೇ ಆಗಿಲ್ಲ. ಆಗ 22ನೇ ತಾರೀಕು ಉದ್ಘಾಟನೆ ಅಂತಂದರೆ ಇದ್ರ ಉದ್ದೇಶ ಏನು? ಇದ್ರ ಹಿನ್ನೆಲೆ ಏನು ನಾನು ಕೇಳ್ತಾರೆ. ಇದ್ರ ಹಿನ್ನೆಲೆ ಏನು? ರಾಜಕೀಯ ತಾನೆ. ಅವ್ರು ರಾಜಕೀಯವಾಗಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ನವ್ರು ಭಾಗವಹಿಸ್ಬೇಕಾ ಬೇಡವಾ? ಪದೇ ಏನು ಹಿಂದುತ್ವವನ್ನ, ಹಿಂದೂಗಳನ್ನ ಏನು BJP ಅವರು ಜಾಗಿರಿ ಕೊಟ್ಟಿದೀವ? ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಅವರು ಓಟ್ಗೋಸ್ಕರ ಹಿಂದುಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರೈಟ್ಸ್, ನಾವೆಲ್ಲ ಸಂವಿಧಾನ ಕೊಟ್ಟಿದ್ದರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಬರೀ ಮಾತಾಡ್ತಾರೆ ಹಿಂದೂಗಳು. ಯಾವ ಹಿಂದೂಗಳಿಗೆ ಏನು ಮಾಡೋರು ಇವರು? ಎಲ್ಲ ಆಯ್ತಪ್ಪ. ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿಯಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಆದ್ರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನ, ಹಿಂದೂಗಳನ್ನ ಹೆಸರನ್ನ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿ